ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ನೀವು ಯಾವ ರೀತಿ ನೇಮ್ನ ಇಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಯೂಟ್ಯೂಬಲ್ಲಿ ನೀವು ಡಿಫ್ರೆಂಟಾಗಿ ನೇಮ್ ಇಡೋದ್ರಿಂದ ಏನು ಉಪಯೋಗ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಯೂಟ್ಯೂಬಲ್ಲಿ ಯಾವ ರೀತಿ ನೇಮ್ ಇಡಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವು ನೇಮ್ ಯಾವ ರೀತಿ ಇಡಬೇಕು ಅಂತಂದರೆ, ಯೂಟ್ಯೂಬಲ್ಲಿ ನೀವು ಆ ಒಂದು ನೇಮ್ನ ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಯಾವ ಚಾನಲ್ಲು ಕೂಡ ಸಿಗಬಾರ್ದು. ಅಂಥ ನೇಮ್ನ ಇಟ್ಟರೆ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ ಬೇಗ ರ್ಯಾಂಕ್ ಆಗುತ್ತೆ ಅಂತ ಹೇಳ್ಬೋದು. ರ್ಯಾಂಕ್ ಅಂದರೆ ನಿಮ್ಮ ಒಂದು ಚಾನಲ್ ಜಸ್ಟ್ ಒಂದು ವೀಕಲ್ಲೇ ನಿಮ್ಮ ಒಂದು ಚಾನಲ್ಲು ಸರ್ಚ್ ರಿಸಲ್ಟಲ್ಲಿ ಬಂದುಬಿಡುತ್ತೆ. ಅಂತಂದರೆ ಆ ಒಂದು ಚಾನಲ್ನ ಸರ್ಚ್ ಮಾಡಿದ್ರೆ ಮೊದಲನೇ ಚಾನಲ್ಲೇ ನಿಮ್ಮನ್ನೇ ತೋರಿಸುತ್ತೆ. ಸೊ ಆ ಒಂದು ಕಾರಣಕ್ಕೆ ಡಿಫ್ರೆಂಟ್ ಆದಂಥ ಒಂದು ನೇಮಲ್ಲಿ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅಂತಂದರೆ ಯೂಟ್ಯೂಬ್ ನೇಮ್ನ ಇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಡಿಫ್ರೆಂಟಾಗಿ ಇಟ್ಟಿರೆ ಖಂಡಿತವಾಗ್ಲೂ ಒಂದೇ ವಾರದಲ್ಲಿ ನಿಮ್ಮ ಒಂದು ಚಾನಲ್ನ ಸರ್ಚ್ ಮಾಡಿದ್ರೆ ಫಸ್ಟ್ ರ್ಯಾಂಕಲ್ಲೇ ನಿಮ್ಮ ಒಂದು ಚಾನಲ್ ಹೆಸರನ್ನ ತೋರಿಸುತ್ತೆ. ಇವಾಗ ನಾನು ನಿಮಗೆ ಎರಡನೇ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಎರಡನೇ ಟಿಪ್ಸ್ ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಜಾಸ್ತಿ ಯಾವ ಒಂದು ಟೈಟಲಲ್ಲಿ ಸರ್ಚ್ ಆಗ್ತಾ ಇದೆ ಅಂಥ ಒಂದು ಟೈಟಲ್ನ ನೀವು ನಿಮ್ಮ ಒಂದು ಚಾನಲ್ ನೇಮ್ಗೆ ಇಟ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಎಕ್ಸಾಂಪಲ್ಲು ಅನ್ಬಾಕ್ಸಿಂಗ್ ಬಗ್ಗೆ ತುಂಬ ಜನ ವೀಡಿಯೋಸ್ಗಳನ್ನ ಸರ್ಚ್ ಮಾಡ್ತಾ ಇರ್ತಾರೆ, ಅಥವಾ ಫಿಲಮ್ ಬಗ್ಗೆ ಫಿಲಮ್ ಫ್ಯಾಕ್ಟ್ಸ್ ಅಂತ ಏನಾದರೂ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಒಂದು ನೇಮ್ಗಳನ್ನ ನೀವು ಒಂದು ಚಾನಲ್ ನೇಮ್ಗೆ ನಿಮ್ಮ ಒಂದು ನೇಮ್ ಪಕ್ಕ ಅದನ್ನು ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮೊಂದು ಚಾನಲ್ಲು ಬೇಗ ಗ್ರೋ ಆಗುವಂಥ ಚಾನ್ಸಸ್ಗಳಿರುತ್ತೆ. ಯಾಕೆ ಅಂತಂದರೆ, ಇವಾಗ ಯಾರಾದರೂ ಒಂದು ಅನ್ಬಾಕ್ಸಿಂಗ್ನ ನೋಡಬೇಕು ಅಂತಂದರೆ ರೆಡ್ಮಿ ವೈಟ್ ಅನ್ಬಾಕ್ಸಿಂಗ್ ಅಂತ ಸರ್ಚ್ ಮಾಡ್ತಾರೆ. ಸೊ ಅವಾಗ ಅನ್ಬಾಕ್ಸಿಂಗ್ ಅಂತ ನಿಮ್ಮ ಚಾನಲ್ ನೇಮ್ ಇರೋದರಿಂದ ನಿಮ್ಮ ಚಾನಲ್ಲು ಕೂಡ ಅಲ್ಲಿ ತೋರಿಸ್ಬಿಡುತ್ತೆ. ಸೊ ಈ ರೀತಿ ಒಂದು ಬೆನಿಫಿಟ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ನೀವೇನಾದರೂ ಡಿಫ್ರೆಂಟಾಗಿ ಇಟ್ಕೋಬೇಕು ಅಂತಂದರೆ ಬೇಕಾದ್ರೆ ನೀವು ಅನ್ಬಾಕ್ಸಿಂಗ್ ಈ ಥರ ಒಂದು ಜಾಸ್ತಿ ಸರ್ಚ್ ಆಗುವಂಥ ವರ್ಡ್ಸ್ಗಳನ್ನ ನೀವು ನಿಮ್ಮ ಒಂದು ಚಾನಲ್ ನೇಮಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಜೊತೆಗೆ ನೀವೇನಾದ್ರು ಟೆಕ್ನಾಲಜಿ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಟೆಕ್ ಅನ್ನೋ ಒಂದು ಪದನ ನಿಮ್ಮ ಒಂದು ಚಾನಲಲ್ಲಿ ಇಟ್ಕೊಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ಇವಾಗ ಆಲ್ರೆಡಿ ಯೂಟ್ಯೂಬಲ್ಲಿ ತುಂಬ ಟೆಕ್ನಾಲಜಿ ಚಾನಲ್ಸ್ಗಳು ಬಂದುಬಿಟ್ಟಿದ್ದಾವೆ. ಸೊ ಟೆಕ್ ಅನ್ನೋ ಪದನ ತುಂಬ ಚಾನಲ್ಸ್ಗಳು ಯೂಸ್ ಮಾಡ್ಕೊಬಿಟ್ಟಿದ್ದಾವೆ. ನೀವು ಆ ಚಾನಲಲ್ಲೇ ಹೆಸರು ಕ್ರಿಯೇಟ್ಗಳನ್ನ ಮಾಡಿದ್ರೆ ನಿಮ್ಮ ಚಾನಲ್ ಸರ್ಚ್ ಲಿಸ್ಟಾಗಿ ಬರೋದಿಲ್ಲ. ಸೊ ಒಂದು ಕಣಕ್ಕೆ ಆ ಒಂದು ನೇಮ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ನೋಡ್ಬೋದು ಲಕ್ಕೇಶ್ ಅಂತ ಇಟ್ಟಿದ್ದೀನಿ. ನಾನು ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಫಿಲ್ಮ್ ನ್ಯೂಸು ಕೂಡ ಮಾಡ್ತಾ ಇರ್ತೀನಿ. ಆದರೆ ನಾನು ಒಂದು ಪದಗಳನ್ನ ಯೂಸ್ ಮಾಡ್ಕೊಂಡಿಲ್ಲ, ಡಿಫ್ರೆಂಟಾಗಿ ನೇಮ್ನ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ನೀವು ಯೂಟ್ಯೂಬಲ್ಲಿ ಲಕ್ಕೇಶ್ ಅಂತ ಸರ್ಚ್ ಮಾಡಿದ್ರೆ ಯಾವ ಚಾನಲ್ ಸಿಗೋಲ್ಲ, ಬರೀ ನನ್ನ ಒಂದು ಚಾನಲ್ ಮಾತ್ರ ಸಿಗುತ್ತೆ. ಸೊ ಯೂನಿಕ್ ಆಗಿರೋದ್ರಿಂದ ಅದೊಂದು ಬೆನಿಫಿಟ್ ಆಗುತ್ತೆ ನನ್ನ ಒಂದು ಚಾನಲ್ಗೆ. ಅದ್ರ ಜೊತೆಗೆ ನಾನು ಈ ಒಂದು ನೇಮಲ್ಲಿ ಏನೋ ಮಾಡಬೇಕು ಅಂತ ಬಂದವನು. ಸೊ ಒಂದು ಕಣಕ್ಕೆ ಈ ಒಂದು ನೇಮ್ನ ಇಟ್ಕೊಂಡಿದ್ದೀನಿ. ಸೊ ಈ ಥರ ನೀವು ಯೂನಿಕ್ಕಾಗಿ ನೇಮ್ನ ಇಟ್ಕೋಬೇಕಾಗುತ್ತೆ. ಟೆಕ್ನಾಲಜಿ ಅಂತಂದರೆ ನೀವು ಟೆಕ್ ಅಂತ ಇಡಲೇಬೇಕು ಅಂತ ಏನಿಲ್ಲ. ಸೊ ನೀವು ಡಿಫ್ರೆಂಟಾಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗದೇ ಇರುವಂಥ ನೇಮ್ನ ಇಟ್ಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಇಟ್ಕೊಂಡ್ಮೇಲೆ ನಿಮ್ಮೊಂದು ಚಾನಲ್ ಏನಾದರೂ ಟೆಕ್ನಾಲಜಿ ರಿಲೇಟೆಡ್ ಚಾನಲ್ ಆಗಿರ್ಬೋದು ಅಥವಾ ಫಿಲ್ಮ್ ನ್ಯೂಸ್ ಚಾನಲ್ಸ್ ಏನಾದರೂ ಆಗಿದ್ರೆ, ಸೊ ನೀವು ಚಾನಲ್ಗೆ ಟ್ಯಾಕ್ಸ್ಗಳನ್ನ ಹಾಕೋಬೋದು. ಆ ಒಂದು ಟ್ಯಾಕ್ಸ್ನ ಹಾಕೊಂಡ್ಬಿಟ್ರೆ ನಿಮ್ಮೊಂದು ಚಾನಲ್ ಸರ್ಚ್ ಮಾಡಿದ ತಕ್ಷಣ ಟೆಕ್ನಾಲಜಿ ವೀಡಿಯೋಸ್ಗಳಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಮೊಂದು ಚಾನಲ್ ನೇಮ್ ಏನೇ ಇರಲಿ ಟೆಕ್ನಾಲಜಿ ವೀಡಿಯೋಸ್ ನಿಮ್ಮದನ್ನ ತೋರಿಸುತ್ತೆ. ಸೊ ಆ ರೀತಿ ಹೇಗಪ್ಪ ಮಾಡೋದು ಅಂತ ಇವಾಗ ನಾನು ಸಿಸ್ಟಮಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಓಕೆ ಗೈಸ್, ಮೊದಲು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಈ ರೀತಿ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ಕೊಂಡು ಇಲ್ಲಿ ಚಾನಲ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಚಾನಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಝೂಮ್ ಮಾಡಿಬಿಟ್ಟು ಅಡ್ವಾನ್ಸ್ಡ್ ಅಂತ ಒಂದು ಸೆಟ್ಟಿಂಗ್ಸ್ ಇರುತ್ತೆ. ಸೊ ಈ ಒಂದು ಅಡ್ವಾನ್ಸ್ಡ್ ಮೇಲೆ ನೀವು ನೆಕ್ಸ್ಟು ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡ್ತಿದ್ದಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಕಂಟ್ರಿ ಇಂಡಿಯಾ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಕೆಳಗಡೆ ಒಂದು ಚಾನಲ್ ಕೀವರ್ಡ್ಸ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ನೋಡ್ಬೋದು, ನಾನು ಹಾಕಿದ್ದೀನಿ ಲಕ್ಕೇಶ್ ಅಂತ ಹಾಕಿದ್ದೀನಿ. ಜೊತೆಗೆ ಕನ್ನಡ ಯೂಟ್ಯೂಬರ್ ಅಂತ ಹಾಕಿದ್ದೀನಿ, ಕನ್ನಡ ಟೆಕ್ನಾಲಜಿ ಚಾನಲ್. ಏನಕ್ಕೆ ಅಂತಂದರೆ, ಏನಾದರೂ ಟೆಕ್ನಾಲಜಿ ಚಾನಲ್ನ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ಲು ಬರಬೇಕು. ಆ ಒಂದು ಕಾರಣಕ್ಕೆ ಇಲ್ಲಿ ಟ್ಯಾಗ್ಸ್ನ ಹಾಕಿದ್ದೀನಿ. ಅದ್ರ ಜೊತೆಗೆ ಮದ್ದೂರು ಯೂಟ್ಯೂಬರ್ ಅಂತ ಹಾಕಿದ್ದೀನಿ. ಯಾಕೆಂತಾರೆ ಮದ್ದೂರು ನಾನು. ಜೊತೆಗೆ ಟೆಕ್ ಇನ್ ಕನ್ನಡ, ಟೆಕ್ನಾಲಜಿ ಇನ್ ಕನ್ನಡ ಅಲ್ವಾ. ಸೊ ಅದು ಆ ಒಂದು ಕಾರಣಕ್ಕೆ ಹಾಕಿದ್ದೀನಿ. ಜೊತೆಗೆ ಕನ್ನಡ ಯೂಟ್ಯೂಬ್ ಚಾನಲ್ಸ್ ಮತ್ತು ಲಿಕೇಶ್ ಅಂತಲೂ ಕೂಡ ಹಾಕಿದ್ದೀನಿ. ಯಾರಾದರೂ ಲಕ್ಕೇಶ್ ಅಂತ ಸರ್ಚ್ ಮಾಡಿದಾರೆ, ಲಿಕೇಶ್ ಅಂತ ಸರ್ಚ್ ಮಾಡಿದ್ರೆ ಅವ್ರಿಗೂ ಕೂಡ ಚಾನಲ್ ಸಿಗಲಿ ಅಂತ ಹಾಕಿದ್ದೀನಿ. ಸೊ ಅದು ಬಿಟ್ಟರೆ ಲಕ್ಕೇಶ್ ಯಶು, ಸೊ ನೋಡಿ ಲಕ್ಕೇಶು, ಲೋಕೇಶ್ ಯಶು. ಸೊ ಈ ರೀತಿ ನೀವು ಚಾನಲ್ಗೆ ಕೀವರ್ಡ್ಸ್ನ ಹಾಕೊಳ್ಳಿ. ಸೊ ಈ ಒಂದು ವರ್ಡ್ ಮುಖಾಂತರ ಯಾರಾದರೂ ಸರ್ಚ್ ಮಾಡಿದ್ರೆ ನಿಮ್ಮೊಂದು ಚಾನಲ್ ಕೂಡ ಸಿಕ್ಬಿಡುತ್ತೆ. ಸೊ ಈ ರೀತಿ ನೀವು ನಿಮ್ಮೊಂದು ಚಾನಲ್ಗೆ ಟ್ಯಾಕ್ಸ್ ಹಾಕೋಬೋದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅನಿಸ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.